ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಅಜಕಾರಿನಿಂದ ಪೆರಡೂರಿಗೆ ದೊಂಡೇರಂಗಡಿ ದಾರಿಯಾಗಿ ಹೋಗ್ತಾ ಇದ್ದೆ. ಯಾವತ್ತೂ ಹೋಗೋದು ಕಡ್ತಲದಿಂದ ಎಳ್ಳಾರೆ ದಾರಿಯಾಗಿ. ಆದ್ರೆ ಇವತ್ತು ಅದ್ಯಾಕೋ ದೊಂಡೇರಂಗಡಿ ದಾರಿಯಾಗಿ ಹೋಗೋಣ ಅಂತ ಮನ್ಸಾಗಿ ಹೊರಟಾಗ ಆಕರ್ಷಿಸಿದ್ದು ಬುಟ್ಟಿ ಹೆಣೆಯುವ ಈ ಮೂವರು ಸಹೋದರರು. ಅಣ್ಣನ ಹೆಸರು ಶೇಖರ. ಅವರು ಶೇಖರ ಅಣ್ಣ. ಹಾ, ತಮ್ಮ ನಾನು ಶಂಕರ. ನೀವು ಶಂಕರ. ಅವನು ಭಾಸ್ಕರ. ಮಳೆಯ ನಡುವೆಯೇ ಬೀಳು ಸಿಗುವ ಕಾಡಿನ ಬದಿಯಲ್ಲೇ ಕೂತು ದಿನಕ್ಕೆ 10 ಬುಟ್ಟಿ ಹೆಣೆದು ಅಜಕಾರಿಗೋ, ಮುನಿಯಾಲಿಗೋ, ಕಡ್ತಲಕ್ಕೋ, ದೊಂಡೇರಂಗಡಿ ಪೇಟೆಗೋ ಮಾರಿ ಬರುವವರು. ಅಜಕಾರ್ ಕೊಡ್ತೇವೆ, ಅಂಗಡಿಗೆ ಅಜಕಾರ್ ಕೊಡ್ತೇವೆ, ಮತ್ತೆ ಮುನಿಯಾಲ್ ಕೊಡ್ತೇವೆ, ಸಿರ್ಲಾಲ್ ಮಾಮೂಲಿ ಅಂಗಡಿ ಉಂಟು ನಮ್ದು. ಇವತ್ತು ಇಲ್ಲೇ ದಂಡರಂಗಡಿ. ಬೆಳಿಗ್ಗೆ ತಿಂಡಿ ತಿಂದು ಬಂದ್ರೆ ಮತ್ತೆ ಊಟ ರಾತ್ರಿಯೇ. ಮನೆಯಿಂದ ತಂದ ನೀರು, ಎಲೆ ಅಡಿಕೆ ಮತ್ತು ದಾರಿ ಹೋಕರ ಮಾತೇ ಅವರಿಗೆ ಆಹಾರ. ಅಲ್ಲ, ನಾವು ಹೋಟ್ಲಿಗೆಲ್ಲ ಹೋಗುದಿಲ್ಲ. ಈಗ ಬೆಳಗ್ಗೆತ್ತ ಊಟ ಮಾಡಿ ಬಂದಿವೆ, ಈಗ ಮನೆಗೆ ಹೋಗಿಯೇ ಊಟ ಮಾಡುದು. ಹೋಟ್ಲಲ್ಲಿ ಏನು ತಿನ್ನುವುದಿಲ್ಲ. ಮಧ್ಯಾಹ್ನ ಊಟನೂ ಇಲ್ಲ. ಇಲ್ಲ. ಇದನ್ನು ಮಾಡುವಾಗ ನಿಮ್ಗೆ ಬೋರ್ ಆಗೋದು ಅಂತದೇನಾದ್ರೂ ಇದೆಯಾ? ಇಲ್ಲಪ್ಪ, ಇಲ್ಲ ಎಲೆ ಅಡಿಕೆ ಇದ್ರೆ ಬೋರೇ ಇಲ್ಲ. ಎಲೆ ಅಡಿಕೆ ಒಂದು ತಿನ್ನೋದು. ಎಲೆ ಅಡಿಕೆ ಒಂದು ಬೇಕು. ಮತ್ತೆ ಯಾರಾದ್ರೂ ನಿಮ್ ತರ ಯಾರಾದ್ರೂ ಬಂದ್ರೆ ಮಾತಾಡ್ತಾರೆ, ಎಲೆ ಅಡಿಕೆ ತಿಂತಾರೆ. ಬುಟ್ಟಿ ಹೆಣೆಯಲು ಬೇಕಾಗಿರುವುದು ಮಾದಿರ ಬೇರು. ಅದಕ್ಕೆ ಅವರಲ್ಲಿ ಇರಬೇಕಾದ ಸಾಮಗ್ರಿ ಅಂದ್ರೆ ಒಂದು ಕತ್ತಿ, ಮತ್ತೊಂದು ಮರದ ಕುಟ್ಟಿ ಹಾಗೂ ತಾಳ್ಮೆ ಸೇರಿದ ಸಮಯ. ಸಾಧನ ಅಂದ್ರೆ ಇದೊಂದು ಬೇಕು, ಯಾಕಂದ್ರೆ ಗ್ಯಾಪ್ ಬೇಕಲ್ಲ. ಈ ಗ್ಯಾಪಿಗೆ ಇದು ಹೋದ್ರೆ ಮಾತ್ರ